ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಸೊ ಇವತ್ತಿನ ವ್ಲಾಗ್ನಲ್ಲಿ ನಾನು ನಮ್ಮ ಮನೆಗೆ ದುಡ್ಡು ಕಾಸು ಚೆನ್ನಾಗಿ ಇಂಪ್ರೂವ್ಮೆಂಟ್ ಆಗಬೇಕಾದ್ರೆ ಯಾವ ಒಂದು ಅಫರ್ಮೇಷನ್ನ ಬರೀಬೇಕು ಅಂತ. ಸೊ ಬರೆಯೋದ್ರದ್ದು ನಾನು ಹೇಳೋದು ಅಫರ್ಮೇಷನ್ಸ್ದು ನಾನು ಹೇಳ್ಕೊಂಬರ್ತೀನಿ ಇವತ್ತಿನ ವ್ಲಾಗ್ನಲ್ಲಿ. ಸೊ ಹೆಲ್ತ್ದು ಅಫರ್ಮೇಷನ್ಸ್ ಹೇಗೆ ಬರೀಬೇಕು, ಮತ್ತು ಮನಿದು ಅಫರ್ಮೇಷನ್ಸ್ ಹೇಗೆ ಬರೀಬೇಕು, ಮತ್ತು ರಿಲೇಷನ್ಶಿಪ್ದು ಅಫರ್ಮೇಷನ್ಸ್ನ ಹೇಗೆ ಬರೀಬೇಕು ಮತ್ತು ಹೇಗೆ ಹೇಳ್ಕೋಬೇಕು ಅನ್ನೋದ್ರದ್ದು ಹೇಳ್ತಿದ್ದೀನಿ. ಅದ್ರ ಜೊತೆಗೇ ಸ್ವಿಚ್ ವರ್ಡ್ಸ್ ಕೂಡ ಹೇಳ್ತಾ ಇದ್ದೀನಿ, ಸೊ ದಟ್ ನಿಮ್ಗೆ ಈಸಿಯಾಗಿ ಅಂದರೆ ಅದಕ್ಕೆ ಕನೆಕ್ಟ್ ಆಗಲಿ ಅಂತ, ಆಯಿತಾ? ಸೊ ಈಸಿಯಾಗಿ, ಇಲ್ಲಾಂದ್ರೆ ಏನಾಗುತ್ತೆ ಗೊತ್ತಾ, ನಿಮ್ದು ಕರೆಕ್ಟಾಗಿರುವಂತಹ ಒಂದು ವೇನಲ್ಲಿ ಮಾಡದೇ ಇದ್ದರೆ ಅದು ಸರಿಯಾಗಿ ವರ್ಕ್ ಆಗಲ್ಲ. ಸೊ ಅದಕ್ಕೆ ಹೇಳಿದ್ದು. ಸೊ ಅದಕ್ಕೆ ಆದಂತಹ ಕರೆಕ್ಟ್ ಆಗಿರುವಂಥ ಅಫರ್ಮೇಷನ್ಸ್ನ ಹಾಕೊಂಡು ನೀವು ಬರೆಯೋದ್ರಿಂದ, ಪ್ರಾಕ್ಟೀಸ್ ಮಾಡೋದ್ರಿಂದ ಅದು ಕರೆಕ್ಟಾಗಿ ಒಂದು ಸರಿಯಾದ ಒಂದು ಲೆವೆಲಲ್ಲಿ ಬರುತ್ತೆ ಅಂತ, ಆಯಿತಾ? ಸೊ ಇದು ಒಂಥರ ಮ್ಯಾನಿಫೆಸ್ಟೇಷನ್ ಥರನೇ ಇರುತ್ತೆ. ಸೊ ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಯಾರೆಲ್ಲ ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ, ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ಲೈಕ್ ಕಮೆಂಟ್ ಮಾಡಿ ನೋಡಿ ಫ್ರೆಂಡ್ಸ್. ಸೊ ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ಹೆಲ್ತ್ ಬಗ್ಗೆ ಆಗಲಿ, ಮನಿ ಬಗ್ಗೆ ಆಗಲಿ, ರಿಲೇಷನ್ಶಿಪ್ ಬಗ್ಗೆ ಆಗಲಿ ಒಂದು ಗೋಲ್ಡನ್ ರೂಲ್ಸ್ನ ನಾವು ಫಾಲೋ ಮಾಡಲೇಬೇಕು ಇದರಲ್ಲಿ. ಸೊ ಅದು ಗೋಲ್ಡನ್ ರೂಲ್ಸ್ ಯಾವ ಥರ ಇರುತ್ತೆ ಅನ್ನೋದ್ರದ್ದು ನಾನು ಹೇಳ್ತಾ ಇದ್ದೀನಿ ಬನ್ನಿ. ಸೊ ಇದರಲ್ಲಿ 2 ಸ್ಟೆಪ್ಸ್ನ ನಾವು ಫಾಲೋ ಮಾಡಬೇಕಾಗುತ್ತೆ ಫ್ರೆಂಡ್ಸ್. ಯಾವ ಥರ ಅಂದರೆ ಕರೆಕ್ಟ್ ಆಗಿರುವಂತಹ ಅಫರ್ಮೇಷನ್ಸ್ನ ನಾವು ಪ್ರೆಸೆಂಟ್ ಮಾಡಬೇಕಾಗುತ್ತೆ ಇದರಲ್ಲಿ. ಸೊ ಇನ್ ಕೇಸ್ ರಾಂಗ್ ಇದು ಅಂತ ಯಾವುದು ಅಂದರೆ ಸರಿಯಾಗಿ ಹೇಳ್ದೇ ಇದ್ರೆ ಏನಾಗುತ್ತೆ ಅಂದರೆ, ಸೊ ನಾನು ಹೇಳ್ತೀನಿ ನೋಡಿ, ಇವಾಗ ನನ್ನ ಹತ್ರ ಜಾಸ್ತಿ ದುಡ್ಡಿದೆ ಅಂತ ಇದ್ದೀವಲ್ಲ, ಸೊ ನನ್ನ ಹತ್ರ ಜಾಸ್ತಿ ದುಡ್ಡಿದೆ ಅನ್ನೋದು ಪ್ರೆಸೆಂಟ್ ಟೆನ್ಸಲ್ಲಿ ಬರುತ್ತೆ. ಸೊ ಈ ಥರ ಹೇಳ್ಕೋಬೇಕು. ಅದು ಬಿಟ್ಬಿಟ್ಟು ನನ್ನ ಹತ್ರ ಜಾಸ್ತಿ ದುಡ್ಡು ಬರುತ್ತೆ ಆ ಥರ ಅಂದರೆ ಫ್ಯೂಚರ್ ಟೆನ್ಸಲ್ಲಿ ಹೇಳಿದ್ರೆ ಅದು ಪ್ರಯೋಜನಕ್ಕೆ ಬರಲ್ಲ, ಆಯಿತಾ? ಸೊ ಅದು ಕರೆಕ್ಟ್ ಆಗಿರುವಂತಹ ಅಫರ್ಮೇಷನ್ಸ್ ಆಗಿರಲ್ಲ. ಸೊ ಅದಕ್ಕೇ ಫಸ್ಟ್ ನೀವು ಹೇಗೆ ಹೇಳ್ಕೋಬೇಕು ಅಂದರೆ ಪ್ರೆಸೆಂಟ್ ಟೆನ್ಸಲ್ಲಿ ಹೇಳ್ಕೋಬೇಕು. ಅಂದರೆ ನನ್ನ ಹತ್ರ ಜಾಸ್ತಿ ದುಡ್ಡು ಇದೆ ಅಂತ, ಆಯಿತಾ? ಸೊ ಆ ಥರ ಬರುತ್ತೆ. ಮತ್ತು ಎರಡನೇದೇನು ಅಂದರೆ ಪ್ರಾಬ್ಲಮ್ನ ಕ್ರಿಯೇಟ್ ಮಾಡುವಂತಹ ಅಫರ್ಮೇಷನ್ಸ್ನ ನಾವು ಕೊಡಬಾರ್ದು. ಫಾರ್ ಎಕ್ಸಾಂಪಲ್ ಹೇಳ್ತೀನಿ, ನಾನು ಹುಷಾರಾಗ್ತಾ ಇದ್ದೀನಿ ಅಂತ, ಆಯಿತಾ? ಹುಷಾರಾಗ್ಬೋದು, ನನಗೆ ಕಾಯಿಲೆ ಈ ಥರ ಅಂದರೆ ಥೈರಾಯ್ಡ್ ಬರ್ಬೋದೇನೋ ಆ ಥರ. ಸೊ ಅದೆಲ್ಲ ರಾಂಗ್ ಅಫರ್ಮೇಷನ್ಸ್ ಆಗಿರುತ್ತೆ. ಸೊ ಅದಕ್ಕೆ ನೀವು ಯಾವ ಥರ ಹೇಳ್ಕೋಬೇಕು ಅಂದರೆ ಐ ಆಮ್ ಹೆಲ್ದಿ ಅಂತ, ಜಸ್ಟ್ ಅದೊಂದು ಹೇಳಿದ್ರೆ ಸಾಕು, ನಾನು ಹೆಲ್ದಿ ಆಗಿದ್ದೀನಿ ಅಂತ. ಸೊ ಆ ಥರ ಕರೆಕ್ಟಾಗಿರುವಂತಹ ಒಂದು ಅಫರ್ಮೇಷನ್ಸ್ನ ನೀವು ಹಾಕೋಬೇಕಾಗುತ್ತೆ ಇದರಲ್ಲಿ. ಸೊ ಹೆಲ್ತ್ಗಾಗಿರ್ಬೋದು, ಮತ್ತು ಮನಿ ಮ್ಯಾಟರ್ ಆಗಿರ್ಬೋದು, ಮತ್ತು ರಿಲೇಷನ್ಶಿಪ್ದಾಗಿರ್ಬೋದು, ರೂಟ್ ಚಕ್ರದಿಂದನೂ ನಾವು ಹೀಲ್ ಮಾಡ್ಕೋಬೋದು, ಮತ್ತು ಹಾರ್ಟ್ ಚಕ್ರದಿಂದನೂ ಹೀಲ್ ಮಾಡ್ಕೋಬೋದು. ಸೊ ಇವತ್ತಿನ ಬ್ಲಾಗಲ್ಲಿ ನಾನು ಹಾರ್ಟ್ ಚಕ್ರನ ಹೇಗೆ ಆಕ್ಟಿವೇಟ್ ಮಾಡೋದು ಅಂತ ಹೇಳ್ಕೊಡ್ತಾ ಇದ್ದೀನಿ. ಸೊ ಫಸ್ಟ್ 2 ಕೈನ ರಬ್ ಮಾಡ್ಬೇಕು ನೀವು. ಸೊ ನಾ ಹೇಳಿದ್ನಲ್ಲ, ಹೇ ದಿವ್ಯ ಶಕ್ತಿ ನನ್ನ ಕೈಯಿಂದ ಬಹೋ ಬಹೋ ಬಹೋ, ಇದೇನು ಗೊತ್ತಾ, ರೇಖಿದು ಒಂದು ಮೆಥಡ್ ಆಗಿರುತ್ತೆ ಫ್ರೆಂಡ್ಸ್. ಸೊ ಜಸ್ಟ್ ಈ ಥರ ಮಾಡಿಬಿಟ್ಟು ನಿಮ್ಮ ಒಂದು ಹಾರ್ಟ್ ಹತ್ರ ಹಿಂಗೆ ಇಟ್ಕೊಳ್ಳಿ, ಆಯಿತಾ? ಹಾರ್ಟ್ ಹತ್ರ ಇಟ್ಕೊಂಡು ಸೊ ಇವಾಗ ಅಫರ್ಮೇಷನ್ಸ್ನ ನೀವು ಕೊಡಬೇಕಾಗುತ್ತೆ. ಐ ಆಮ್ ಸೋ ಹೆಲ್ದಿ ಅಂತ, ಆಯಿತಾ? ಐ ಆಮ್ ಹೆಲ್ದಿ ಅಂತ ಅಂದ್ಕೊಳ್ಳಿ, ನಾನು ತುಂಬ ಆರೋಗ್ಯವಾಗಿದ್ದೀನಿ ಅಂತ, ಆಯಿತಾ? ಐ ಆಮ್ ಎ ಮನಿ ಮ್ಯಾಗ್ನೆಟ್ ಅಂತ, ನಾನು ಒಂದು ಮನಿ ಮ್ಯಾಗ್ನೆಟ್ ಆಗಿದ್ದೀನಿ ಅಂತ. ನನ್ನ ಹತ್ರ ಕನ್ನಡದಲ್ಲೇ ಹೇಳ್ಕೊಳ್ಳಿ, ಪರವಾಗಿಲ್ಲ, ಇಂಗ್ಲೀಷಲ್ಲೇ ಹೇಳಬೇಕು ಅಂತ ಏನಿಲ್ಲ, ಕನ್ನಡದಲ್ಲೂ ಹೇಳ್ಕೊಬೋದು. ನನ್ನ ಹತ್ರ ತುಂಬ ಜಾಸ್ತಿ ದುಡ್ಡು ಹರಿದು ಬರ್ತಾ ಇದೆ ಅಂತ, ಆಯಿತಾ? ನನ್ನ ಹತ್ರ ಮನಿ ಸೋರ್ಸಸ್ ಎಲ್ಲ ಕಡೆಯಿಂದನೂ ಹರಿದು ಬರ್ತಾ ಇದೆ ಅಂತ. ಮತ್ತು ನಾನು ತುಂಬ ಬ್ಯೂಟಿಫುಲ್ ಆಗಿದ್ದೀನಿ ಅಂತ. ಇನ್ ಕೇಸ್ ಯಾರ ಬ್ಯೂಟಿಗೆ ಸಂಬಂಧಪಟ್ಟು ಅಂದರೆ ತುಂಬ ಚೆನ್ನಾಗಿರಬೇಕಾದಂಥ ಸ್ಕಿನ್ ಬೇಕು ಅಂತ ಯಾರು ಆಸೆ ಪಡ್ತಾ ಇದ್ದಾರೆ, ಪಿಂಪಲ್ಸು, ಡಾರ್ಕ್ ಸ್ಪಾಟ್ಸು ಯಾವುದೂ ಇರಬಾರ್ದು ಅಂದರೆ, ಸೊ ಐ ಆಮ್ ಸೋ ಬ್ಯೂಟಿಫುಲ್ ಅಂತಲೂ ಹೇಳ್ಕೊಡಿ. ಅದು ಒಳ್ಳೆ ಪಾಸಿಟಿವ್ ಅಫರ್ಮೇಷನ್ಸೇ ಆಗಿರುತ್ತೆ ಫ್ರೆಂಡ್ಸ್, ಆಯಿತಾ? ಸೊ ಅದೇ ಥರ ನಿಮ್ಮ ಒಂದು 4-5 ವಿಷಯಸ್ನ ಇದರಲ್ಲಿ ಹೇಳ್ಕೊಬೋದಾಗುತ್ತೆ. ಸೊ ಆ ಥರ ಒಂದು ಹಾರ್ಟ್ ಚಕ್ರ ಹತ್ರ ಹಿಂಗೆ ಇಟ್ಕೊಂಡು ನೀವು ಹೇಳ್ಕೋಬೇಕು ಯಾವುದೇ ಒಂದು ಅಫರ್ಮೇಷನ್ಸ್ನ ನೀವು ಹೇಳ್ಕೋಬೇಕಾದ್ರೆ. ಮತ್ತು ನಿಮ್ಮದು ರಿಲೇಷನ್ಶಿಪ್ನ ಸ್ಟ್ರಾಂಗ್ ಮಾಡಬೇಕು ಅಂದರೆ ಅದಕ್ಕೂ ಅಷ್ಟೇ ನೀವು ಹೇಗೆ ಹೇಳ್ಕೋಬೇಕು ಅಂದರೆ ಐ ಲವ್ ಯು ಅಂತಲೇ ಹೇಳ್ಕೊಳ್ಳಿ, ಆಯಿತಾ? ಸೊ ಯಾರು ನಿಮಗೆ ಇಷ್ಟಪಡ್ತಿರೋ, ಈಗ ಹುಡುಗ ಹುಡುಗಿ ಆಗಿರ್ತಾರೆ ನೋಡಿ, ಗರ್ಲ್ ಫ್ರೆಂಡ್ ಬಾಯ್ ಫ್ರೆಂಡ್ಸ್ ಆಗಿರ್ಬೋದು, ಹಸ್ಬೆಂಡ್ ಆ್ಯಂಡ್ ವೈಫ್ದು ಆಗಿರ್ಬೋದು. ಸೊ ಜಸ್ಟ್ ನೀವು ಐ ಲವ್ ಯು ಅಂತ ಅಂದ್ರೂ ಅದು ಹಾರ್ಟ್ ಚಕ್ರನ ಆ್ಯಕ್ಟಿವೇಟ್ ಮಾಡುತ್ತೆ, ಆಯಿತಾ? ನಿಮಗೆ ಹ್ಯಾಪಿನೆಸ್ ಕೊಡುತ್ತೆ ಯಾವಾಗಲೂ. ಸೊ ಅದೊಂದು ಮಾಡ್ಕೊಳ್ಳಿ, ಆಯಿತಾ? ಸೊ ಆ ಥರ. ಸೊ ಇದರಲ್ಲಿ ಹಾರ್ಟ್ ಚಕ್ರದಲ್ಲಿ ನಾನು ಹೆಲ್ತ್ದು 3 ಅಫರ್ಮೇಷನ್ಸ್ನ ನಾನು ನಿಮಗೆ ಕೊಡ್ತಾ ಇದ್ದೀನಿ. ಸೊ ಅದೇ ಥರ ಮಾಡ್ಕೊಂಡಾಗ ಏನು ಅಂದರೆ ನಿಮಗೆ ಚೆನ್ನಾಗಿ ಅದು ಬರಿಬೋದು, ಬೇಕಾದ್ರೆ ನೀವು ಬರಿಬೋದು, ಇಲ್ಲ ನಮಗೆ ಬರೆಯೋಕ್ಕೆ ಕಷ್ಟ ಆಗ್ತಾ ಇದೆ ಅಂದರೆ ಬಾಯಲ್ಲೂ ಹೇಳ್ಕೊಬೋದು, ಆಯಿತಾ? ಐ ಆಮ್ ಹೆಲ್ದಿ. ಸೊ ಬರ್ಕೊಳ್ಳಿ ಬೇಕಾರೆ, ಐ ಆಮ್ ಹೆಲ್ದಿ, ಐ ಆಮ್ ಸೇಫ್ ಅಂತ, ಆಯಿತಾ? ಅಂದರೆ ನಾನು ಸೇಫ್ ಆಗಿದ್ದೀನಿ ಅಂತ. ಸೊ ನಾನು ಹೆಲ್ದಿ ಆಗಿದ್ದೀನಿ, ನಾನು ಸೇಫ್ ಆಗಿದ್ದೀನಿ, ಮತ್ತು ನಾನು ಹೀಲ್ ಆಗ್ತಾ ಇದ್ದೀನಿ ಅಂತ, ಆಯಿತಾ? ಹೀಲ್ ಎಲ್ಲದಕ್ಕೂ ಬೇಕು ಫ್ರೆಂಡ್ಸ್. ಈವನ್ ನಿಮ್ಗೆ ಏನು ಗೊತ್ತಾ, ಹೆಲ್ತ್ ಇಶ್ಯೂಸ್ ಆಗಿದ್ರೂ ಹೀಲ್ ಆಗಬೇಕಾಗುತ್ತೆ ನೀವು.
ಪ್ಲಸ್ ನಿಮಗೆ ಮನಿ ಬ್ಲಾಕೇಜಸ್ ತುಂಬ ಇದ್ದಾಗೂ ನಿಮ್ಮ ಕಡೆಯಿಂದ ದುಡ್ಡು ಬರಲ್ಲ. ಇವಾಗ ನೋಡಿ, ಯಾರ ನಿಮ್ಮ ಹತ್ರ ಒಂದು ಸಾಲ ಇಸ್ಕೊಂಡು ಹೋಗಿರ್ತಾರೆ ಅಂದ್ಕೊಳ್ಳಿ, ಸಾಲ ಬಾಧೆ ಅಂತಾರಲ್ಲ. ಸೊ ಏನಾರ ಒಂದು ಒಡವೆನ ಪ್ಲೆಡ್ಜ್ ಮಾಡಿಬಿಟ್ಟಿರ್ತೀರ ಯಾವ್ದಾರ ಬ್ಯಾಂಕಲ್ಲಿ, ಅದು ರಿಲೀಸ್ ಮಾಡೋಕ್ಕೆ ನಿಮಗೆ ಕಷ್ಟ ಆಗ್ತಾ ಇರುತ್ತೆ. ಯಾಕಾಗಿರುತ್ತೆ ಅಂದರೆ ಹಾರ್ಟ್ ಚಕ್ರ ಬ್ಲಾಕೇಜಸ್ ತುಂಬ ಇರುತ್ತೆ, ಆಯಿತಾ. ಈವನ್ ರಿಲೇಷನ್ಶಿಪ್ದು ಅಷ್ಟೇ, ಹಾರ್ಟ್ ಚಕ್ರದಲ್ಲಿ ಬ್ಲಾಕೇಜಸ್ ಜಾಸ್ತಿ ಇದ್ದಾಗೆ ಅದು ಇಶ್ಯೂಸ್ ಬರೋದು. ಸೊ ಅದಕ್ಕೆ ನೀವೇನು ಮಾಡಬೇಕು ಅಂದರೆ ಹಿಂಗೆ ಇಟ್ಕೊಂಡು ಐ ಆಮ್ ಹೆಲ್ದಿ, ಐ ಆಮ್ ಸೇಫ್ ಅಂತ, ನಾನು ಸೇಫ್ ಆಗಿದ್ದೀನಿ ಅಂತ, ಆಯಿತಾ. ಅದು ಇಂಪಾರ್ಟೆಂಟ್ ಆಗಿರುತ್ತೆ, ತುಂಬ ಸ್ಟ್ರಾಂಗೆಸ್ಟ್ ಅಫರ್ಮೇಷನ್ ಇದು. ಸೊ ಅದಕ್ಕೋಸ್ಕರ ಅದು ನಾನು ಸೆಲೆಕ್ಟ್ ಮಾಡಿರುವಂತಹ ಕೆಲವೊಂದು ಅಫರ್ಮೇಷನ್ಸ್ನ ನಾನು ಹೇಳ್ತಾ ಇದ್ದೀನಿ. ಸೊ ಹಿತಾ ಅನ್ನೋರು ಕೇಳಿದ್ರಿ, ನೀವು ತುಂಬ ದಿವಸದ ಮುಂಚೆನೇ ಕೇಳಿದ್ರಿ, ಅಫರ್ಮೇಷನ್ಸ್ ಯಾವ್ದಾರ ಇದ್ರೆ ಹೇಳ್ಕೊಡಿ, ನಾವು ಮಾಡ್ಕೊತೀವಿ ಮನೆಯಲ್ಲೇ ಅಂತ. ಸೊ ಅದಕ್ಕೋಸ್ಕರ ಇವತ್ತು ವ್ಲಾಗ್ ಮಾಡೋಣ ಅನ್ನಿಸ್ತು. ಸೊ ಯಾಕೆ ಅಂದರೆ ಹೆಲ್ತ್ ಬಗ್ಗೆ, ಮನಿ ಬಗ್ಗೆ ಮತ್ತು ರಿಲೇಷನ್ಶಿಪ್ ಬಗ್ಗೆ, ಆಯಿತಾ. ಸೊ 3 ಬಗ್ಗೆನೂ ಕಂಬೈನ್ಡ್ ಮಾಡಿ ಮಾಡ್ತಾ ಇದ್ದೀನಿ. ಸೊ ಫಸ್ಟ್ನೇದೇನು ಅಂದರೆ ಐ ಆಮ್ ಹೆಲ್ದಿ ಅಂತ, ಆಯಿತಾ. ಸೊ ಅದೊಂದು ಫಸ್ಟ್ ಅಫರ್ಮೇಷನ್ ಆಗಿರುತ್ತೆ ಫ್ರೆಂಡ್ಸ್. ಸೊ ಸೆಕೆಂಡ್ನೇದು ಯಾವುದು ಅಂದರೆ ಐ ಆಮ್ ಸೇಫ್ ಅಂತ, ಆಯಿತಾ. ಸೊ ಎರಡನೇದು ಐ ಆಮ್ ಸೇಫ್ ಅಂತ ಬರ್ಕೊಳ್ಳಿ. ಸೊ ಮೂರನೇದೇನು ಅಂದರೆ ಐ ಆಮ್ ಹೀಲಿಂಗ್ ಅಂತ, ಆಯಿತಾ. ಸೊ ಅದು ನಾನು ಹೀಲ್ ಆಗ್ತಾ ಇದ್ದೀನಿ ಅಂತ ಕನ್ನಡದಲ್ಲೇ ಬರ್ಕೊಳ್ಳಿ ಬೇಕಾರೆ, ನಾನು ಹೀಲ್ ಆಗ್ತಾ ಇದ್ದೀನಿ ಅಂತ, ಆಯಿತಾ. ಸೊ ಮೂರೂ ನೀವು ಒಂದು ಬುಕ್ ತಗೊಂಡು, ಬುಕ್ಕಲ್ಲಿ ಯಾವ್ದಾರ ಒಂದು ನೋಟ್ ಬುಕ್ ತಗೊಳ್ಳಿ, ಆಯಿತಾ. ನೋಟ್ ಬುಕ್ ತಗೊಂಡು ಡೈಲಿ ಅದರಲ್ಲಿ ಬರೀತಾ ಇರಿ. ಒಂದು 21 ಟೈಮ್ಸೇ ಬರೆದ್ರೆ ಸಾಕು. ಇದೆಲ್ಲ ಏನು ಗೊತ್ತಾ, ಪಾಸಿಟಿವ್ ಅಫರ್ಮೇಷನ್ಸ್ ಆಗಿರೋದ್ರಿಂದ. ಸೊ ನಾನು ಹೇಳಿದ್ದು ಫಸ್ಟ್ ನಿಮಗೆ ಇದಕ್ಕೆ ಹೆಲ್ತ್ಗೆ ಹೇಳ್ಬಿಟ್ಟೆ, ಯಾಕಂದರೆ ಹೆಲ್ತ್ ಇಶ್ಯೂಸ್ ತುಂಬ ಜನಕ್ಕೆ, ಥೈರಾಯ್ಡ್ ಇಶ್ಯೂಸ್ ಆಗಿರ್ಬೋದು, ಡಯಾಬಿಟೀಸ್ ಆಗಿರ್ಬೋದು, ತುಂಬಾ ಪ್ರಾಬ್ಲಮ್ ಕ್ರಿಯೇಟ್ ಆಗ್ತಾ ಇರುತ್ತಲ್ವ. ಹೆಲ್ತ್ ಸರಿ ಇದ್ರೇ ನಾವು ಆರಾಮಾಗಿರೋಕ್ಕಾಗೋದು. ಸೊ ಅದಕ್ಕೋಸ್ಕರ ಫಸ್ಟ್ ಹೆಲ್ತ್ದು ಹೇಳಿದೆ. ಸೊ ಬನ್ನಿ ಇವಾಗ ಮನಿದು ಹೇಳ್ತೀನಿ. ಮನಿ ಬ್ಲಾಕೇಜಸ್ ಜಾಸ್ತಿ ಇದ್ದಾಗ ನಿಮಗೆ ಎಲ್ಲ ಕಡೆಯಿಂದನೂ ಬ್ಲಾಕ್ ಮಾಡಿಬಿಡುತ್ತೆ ನಿಮ್ಮದು, ಆಯಿತಾ. ನಿಮ್ಮ ಅವರ ಪ್ರೊಟೆಕ್ಟ್ ಆಗಿರಲ್ಲ. ಸೊ ಎಲ್ಲ ಕಡೆಯಿಂದನೂ ನಿಮ್ಗೆ ಎಷ್ಟೇ ನೀವು ಕಷ್ಟಪಟ್ಟು ಕೆಲಸ ಮಾಡ್ತಾ ಇದ್ರು ನಿಮಗೆ ದುಡ್ಡು ಸೇರ್ತಾ ಇರಲ್ಲ. ಸೊ ನೀವು ಅನ್ಕೋತೀರಾ ಯಾರ್ದೋ ಕಣ್ಣು ದೃಷ್ಟಿ ಬಿದ್ದುಬಿಟ್ಟಿದೆ ಹಾಗೆ ಹೀಗೆ ಅಂತ. ನಾನು ಹೇಳಿದ್ನಲ್ಲ, ಯಾರು ಪ್ರತಿಯೊಬ್ಬರು ಕಳಿಸ್ಬೋದು ಫ್ರೆಂಡ್ಸ್. ಏನು ಗೊತ್ತಾ, ಸೊ ಎಲ್ಲ ಒಂದು ವಸ್ತುವಿನಲ್ಲೂ ಎನರ್ಜಿ ಕ್ರಿಯೇಟ್ ಆಗ್ತಾ ಇರುತ್ತೆ, ಆಯಿತಾ. ಅದೊಂದು ಲೂಪ್ ಥರ ಸುತ್ತುತ್ತಾ ಇರುತ್ತೆ. ಒಂದು ಈಗ ಜೇಡರ್ ಬಲೆನಲ್ಲಿ ಒಂದು ಜೇಡ ಏನು ಮಾಡುತ್ತೆ ಹೇಳಿ, ಒಂದು ಸುರುಳಿ 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 ಥರ ಒಂದು ಬಲೆನ ಕಟ್ಕೊಂಡಿರುತ್ತಲ್ವಾ. ಸೊ ಅದೇ ಥರ ನಮ್ಮ ಅವರ ಸುತ್ತನೂ ಅದೇ ಥರ ಆಗಿರುತ್ತೆ. ಏನು ಅಂದರೆ ನೆಗೆಟಿವಿಟಿ, ಆಯಿತಾ. ಸೊ ಯಾವಾಗ ಅದು ಯಾರ ಕಳಿಸಿದ್ರು ಅದು ಸುತ್ತ ಹಂಗೆ ಸುತ್ತಾನೇ ಇರುತ್ತೆ, ಅಂದರೆ ಫಸ್ಟು ನೆಗೆಟಿವಿಟಿ ಲೂಪ್ ಆಗಿ ಸೇರ್ಕೊಂಡ್ಬಿಟ್ಟಿರುತ್ತೆ. ಸೊ ಅದನ್ನು ನಾವು ಪ್ರೊಟೆಕ್ಟಾಗಿ ಇಟ್ಕೊಂಡಿರ್ಬೇಕು ಅಂದರೆ, ನಾನು ಹೇಳಿದ್ನಲ್ಲ, ಬಕೆಟಲ್ಲಿ ಸಾಲ್ಟ್ ಮತ್ತು ಟರ್ಮರಿಕ್ ಹಾಕ್ಕೊಂಡು ನೀವು ಸ್ನಾನ ಮಾಡ್ಕೊಂಬಂದರೆ ಅದೆಲ್ಲ ಹೀಲ್ ಆಗ್ತಾ ಬರುತ್ತೆ ಅಂತ. ಅದ್ರ ಜೊತೆಗೆ ಯಾರೇ ಒಬ್ರು ಕಳಿಸಿದ್ರು ಅದನ್ನು ನೀವು ಅಲ್ಲೇ ತಕ್ಷಣ ಕ್ಯಾನ್ಸಲ್ ಅಂತ ಅಂದ್ಕೊಳ್ಳಿ, ಆಯಿತಾ. ಸೊ ಕ್ಯಾನ್ಸಲ್ ಅಂದ್ರೂ ಅದು ರಿವರ್ಸ್ ಅವ್ರಿಗೇನೆ ಹೋಗುತ್ತೆ, ಅವ್ರಿಗೇನೆ ವಾಪಸ್ ಹೋಗುತ್ತೆ. ಈವನ್ ನೀವು, ನಾನು ಯಾವಾಗ ಹೇಳ್ತಾ ಇದ್ದೀನಿ ಅಂದರೆ, ಯಾವ್ದಾರ ಒಂದು ಫಂಕ್ಷನ್ಸ್ಗೆ ಹೋಗಿ ಬಂದಿರ್ತೀರ, ಅವಾಗೆಲ್ಲ ಸುಮ್ಮನೆ ಎಲ್ಲರೂ ಕಣ್ಣು ದೃಷ್ಟಿ ಥರ ಹಾಕಿರ್ತಾರೆ, ಎಲ್ಲ ಎಷ್ಟು ಚೆನ್ನಾಗಿ ಕಾಣ್ತಿದ್ದಾಳೆ, ಕ್ಯೂಟಾಗಿ ಕಾಣ್ತಿದ್ದಾಳೆ ಅಂತ. ಮೇಲ್ಗಡೆ ಪಾಸಿಟಿವಿಟಿಯಿಂದ ಹೇಳಿದ್ರೆ ಪರವಾಗಿಲ್ಲ, ಬಟ್ ಒಳಗೆ ಹೊಟ್ಟೆ ಕಿಚ್ಚು ಪಡ್ಕೊಂಡು ಹೇಳಿದಾಗ ಅದು ಸ್ವಲ್ಪ ನೆಗೆಟಿವ್ ಇಂಪ್ಯಾಕ್ಟ್ ಬೀಳುತ್ತೆ. ಸೊ ಅವಾಗೇನು ಅಂದರೆ ನಿಮಗೆ ಸಕ್ಸಸ್ ಆಗೋದಕ್ಕೆ ಅದು ದಾರಿದೀಪ ಮಾಡಿಕೊಡಲ್ಲ. ಪ್ರತಿಯೊಬ್ಬರು ಒಳ್ಳೆಯವರು ಅಂತ ಹೇಳೋಕ್ಕಾಗಲ್ಲ ಅಲ್ವಾ. ಸೊ ಎಲ್ಲರ ಮೈಂಡ್ ಸೆಟ್ಟು ಬೇರೆ ಬೇರೆ ಥರ ಇರುತ್ತೆ. ಸೊ ನೋಡೋರ ದೃಷ್ಟಿ ಮೇಲೆ ಅಂತಾರೆ ನೋಡಿ, ಆ ಥರ. ಒಬ್ಬೊಬ್ಬರು ಒಳ್ಳೆ ಭಾವನೆಯಿಂದ ನೋಡಿದ್ರೆ ಒಳ್ಳೇದಾಗುತ್ತೆ ನಮಗೆ, ಅದೇ ಕೆಟ್ಟ ಭಾವನೆಯಿಂದ ನೋಡಿದ್ರೆ ಒಂದು ಸ್ವಲ್ಪ ನೆಗೆಟಿವಿಟಿ ಬಂದೇ ಬರುತ್ತೆ, ಎಲ್ಲ ಕಡೆಯೂ ಬಂದೇ ಬರುತ್ತೆ ಅದು. ಸೊ ಆಯಿತಾ ಫ್ರೆಂಡ್ಸ್. ಸೊ ಆ ಥರ. ಸೊ ಮನಿ ಬ್ಲಾಕೇಜಸ್ದು ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ಯಾರೇ ಒಬ್ರು ಇವಾಗ ನೋಡಿ, ಎಲ್ಲರೂ ಪ್ರತಿಯೊಬ್ಬರೂ ಇವಾಗ ದೇವಸ್ಥಾನಕ್ಕೆ ಯಾಕೆ ಹೋಗಬೇಕು ಅಂತೀವಿ ಅಂದರೆ, ಅಲ್ಲಿ ಪಾಸಿಟಿವಿಟಿ ತುಂಬ ಜಾಸ್ತಿ ಇರುತ್ತೆ. ಎಲ್ಲರೂ ದೇವರು ಒಳ್ಳೇದು ಮಾಡಲಿ ಅಂದ್ಬಿಟ್ಟೆ ದೇವಸ್ಥಾನಗಳಿಗೆ ಹೋಗೋದಲ್ವ. ಸೊ ಪಾಸಿಟಿವಿಟಿ ತುಂಬ ಜಾಸ್ತಿ ಸಿಗುತ್ತೆ. ಈವನ್ ನೀವು ದೇವಸ್ಥಾನಕ್ಕೆ ಹೋಗೋಕ್ಕಾಗದೇ ಇದ್ರೂ ನಿಮ್ಮ ದೇವ್ರ ಮನೆಯಲ್ಲೇ ಕೂತ್ಕೊಂಡು ಜಸ್ಟ್ ಓಂ ಅನ್ನೋದು ಚಾಂಟ್ ಮಾಡಿ, ಓಂ ನಮ ಶಿವಾಯ ಅಂತ ಹೇಳ್ಕೊಬೋದು, ಇಲ್ಲ ನಿಮ್ಮ ಇಷ್ಟ ದೇವ್ರದ್ದು ಯಾವ್ದು ಬೇಕಾದ್ರೆ ಹೇಳ್ಕೊಬೋದು, ಶಕ್ತಿ ದೇವ್ರದ್ದು ಹೇಳ್ಕೊಬೋದು ನೀವು, ಆಯಿತಾ. ಓಂ ಶ್ರೀಮ್ ಅಂತ ಇದೆ ನೋಡಿ, ಶ್ರೀಮ್ ಬೀಜ ಮಂತ್ರನೂ ಅಷ್ಟೇ ಮನಿ ಅಬಂಡೆನ್ಸ್ ತುಂಬ ಜಾಸ್ತಿ ಬರೋದಕ್ಕೆ ಅದು ಹೆಲ್ಪ್ ಮಾಡುತ್ತೆ ಫ್ರೆಂಡ್ಸ್, ಆಯಿತಾ. ಸೊ ಆ ಥರ. ಸೊ ಬನ್ನಿ. ಸೊ ಇವಾಗ ಬನ್ನಿ, ಮನಿದು ಏನು ಯಾವ ಥರ ಹೇಳ್ಕೊಬೇಕು ಅಂದರೆ, ಐ ಆಮ್ ರಿಚ್ ಅಂತಲೂ ಹೇಳ್ಕೊಬೋದು ನೀವು. ಐ ಆಮ್ ರಿಚ್ ಅಂತ ಹೇಳ್ಕೊಬೋದು, ಇಲ್ಲಾಂದರೆ ನನ್ನ ಹತ್ರ ಮನಿ ಫ್ಲೋ ತುಂಬ ಜಾಸ್ತಿ, ಎಲ್ಲ ಸೋರ್ಸಸ್ಸಿಂದ ಮನಿ ತುಂಬ ಹರಿದು ಬರ್ತಾ ಇದೆ ಅಂದರೆ ಎಲ್ಲ ಕಡೆಯಿಂದನೂ ಮನಿ ಫ್ಲೋ ಜಾಸ್ತಿ ಬರ್ತಾ ಇದೆ. ನಿಮಗೆ ಗೊತ್ತಾ, ಯೂನಿವರ್ಸ್ಗೆ ನಮ್ಮ ಲ್ಯಾಂಗ್ವೇಜ್ ಗೊತ್ತಿರಲ್ಲ. ಸೊ ನಮ್ಮ ವೈಬ್ರೇಷನ್ ಮಾತ್ರ ಅದಕ್ಕೆ ಗೊತ್ತಿರುತ್ತೆ, ನಾವು ಕಳಿಸುವಂತಹ ಒಂದು ಎನರ್ಜಿ ಮಾತ್ರ ಗೊತ್ತಿರುತ್ತೆ. ಸೊ ಅದಕ್ಕೆ ಹೇಳಿದ್ದು, ನಾವು ಏನೇ ಒಂದು ಮಾಡಬೇಕಾದ್ರೂ ಅದಕ್ಕೇ ಎನರ್ಜಿನ ಕೊಡಬೇಕಾಗತ್ತೆ, ಆಯಿತಾ. ನಮ್ಮ ವೈಬ್ರೇಷನ್ನು, ಅದಕ್ಕೆ ಹೇಳೋದು, ನಮ್ಮ ಒಂದು ಎನರ್ಜಿ, ನಮ್ಮದು ವೈಬ್ರೇಷನ್ನು ಮತ್ತು ಯೂನಿವರ್ಸ್ದು ವೈಬ್ರೇಷನ್ ಅಲೈನ್ಮೆಂಟ್ ಆದಾಗಲೇ ನಾವೇನು ಕೇಳ್ಕೊಂಡಿರ್ತೀವೋ ಅದು ಮ್ಯಾನಿಫೆಸ್ಟೇಷನ್ ಆಗುತ್ತೆ ಅಂತ.
ಸೊ ಅದಕ್ಕೆ ನೋಡಿ ಎಲ್ಲರಿಗೂ ಕೆಲವ್ರಿಗೆಲ್ಲ ನೋಡಿದ ತಕ್ಷಣ 555 ಕಾಣಿಸೋದಿರ್ಬೋದು, 777 ಕಾಣಿಸೋದಿರ್ಬೋದು, 555 ಕಾಣಿಸೋದಿರ್ಬೋದು. 555 ಏನು ಗೊತ್ತಾ ಫ್ರೆಂಡ್ಸ್, ನೀವೇನು ಅನ್ಕೊಂತೀರೋ ಅದಾಗುತ್ತೆ, ಆ ಥರ ಸಕ್ಸಸ್ ಕೊಡುತ್ತೆ ಅಂತ. ಸೊ ಏನು ಗೊತ್ತಾ, ಅದು ಡ್ರೀಮಲ್ಲಿ ಆ ಥರ ಏನಾರ ಬಂದರೆ 555 ನಾನು ಹೇಳೋದು 555 ಆಗಿರ್ಬೋದು, 555 ಆಗಿರ್ಬೋದು, 777 ಆಗಿರ್ಬೋದು. ಸೊ ಅದೇನು ಅಂದರೆ ನೀವೇನು ಅಂದ್ಕೊಳ್ತೀರೋ ಇವಾಗ ಸ್ಟಾಪ್ ಆಗಿರೋ ಕೆಲಸ ಅದು ಮುಂದೆ ಹೋಗುತ್ತೆ ಅಂತ, ಆಯಿತಾ. ಸೊ ಅದೊಂದು ಇರುತ್ತೆ. ಮತ್ತು ಪಾಸ್ಟ್ ಒಂದು ಇದು ರಿಲೇಷನ್ಶಿಪ್ಪು ಕಂಟಿನ್ಯೂ ಆಗುತ್ತೆ ಅಂತ. ಸೊ ಆ ಥರ ಒಂದು ಮೆಸೇಜ್ ಬರುತ್ತೆ ಇದರಲ್ಲಿ. ಮತ್ತು ಅದು ತುಂಬ ಡೀಪಾಗಿ ಹೋಗ್ಬೇಕು ಅದ್ರ ಬಗ್ಗೆ, ಕಾರ್ಮಿಕ್ ರಿಲೇಷನ್ಶಿಪ್ ಅದ್ರ ಬಗ್ಗೆ ಎಲ್ಲ ಇರುತ್ತೆ ಇದು. ಸೊ ಏನು ಅಂದರೆ ಅದು ತುಂಬ ಇದು ಅಂದರೆ ಸಕ್ಸಸ್ ಕೊಡುತ್ತೆ ಅಂತ ಅರ್ಥ ಮಾಡ್ಕೊಡಿ, ಆಯಿತಾ. ಸಕ್ಸಸ್ ಸಿಗುತ್ತೆ ಅನ್ನೋದು ಅರ್ಥ ಬರುತ್ತೆ. ಸೊ ಕೆಲವರೆಲ್ಲ ಹೇಳ್ತಿರಲ್ಲ ನಮಗೆ ಬಟರ್ಫ್ಲೈ ಎಲ್ಲ ಕಾಣಿಸ್ತಾ ಇರುತ್ತೆ, ಅದೆಲ್ಲ ಏನು ಅಂದರೆ ಒಂದು ಏಂಜಲ್ಸ್ದು ಒಂದು ಸಿಂಬಲ್ ಆಗಿರುತ್ತೆ ಅದು, ಆಯಿತಾ. ಅದ್ರದ್ದು ಒಂದು ಸಿಗ್ನಲ್ ಅಂತಲೇ ಅಂದ್ಕೊಳ್ಳಿ. ಸೊ ಆ ಥರ. ಸೊ ಏನು ಅಂದ್ಕೊಳ್ಳಿ ಅಂದರೆ, ನನ್ನ ಹತ್ರ ದುಡ್ಡಿಂದು ಫ್ಲೋ ತುಂಬ ಚೆನ್ನಾಗಿ ಹರಿದು ಬರ್ತಾ ಇದೆ, ನಾನೊಬ್ಬ ಮನಿ ಮ್ಯಾಗ್ನೆಟ್ ಅಂತ. ಸೊ ಕನ್ನಡದಲ್ಲೇ ಹೇಳ್ಕೊಳ್ಳಿ, ನಾನು ಮನಿ ಮ್ಯಾಗ್ನೆಟ್, ನಾನು ಮನಿ ಫ್ಲೋ ಜಾಸ್ತಿ ಆಗ್ತದೆ, ಹ್ಯಾಮ್ ರಿಚ್ ಆ ಥರ ಎಲ್ಲ ಹೇಳ್ಕೊಬೋದು ನೀವು. ಸೊ ಮನಿದು ಬಗ್ಗೆ ನಾನು ಹೇಳ್ಬೇಕಾದ್ರೆ ಅದಕ್ಕೂ ಅಷ್ಟೇ, ಜಸ್ಟ್ ಹಿಂಗೆ ರಬ್ ಮಾಡಿಬಿಟ್ಟು ಹಾರ್ಟ್ ಚಕ್ರ ಹತ್ರ ಹಿಂಗೆ ಇಟ್ಕೊಳ್ಳಿ, ಹೃದಯ ಇದ್ರ ಹತ್ರ ಹಾರ್ಟ್ ಚಕ್ರ ಹತ್ರ ಹಿಂಗೆ ಇಟ್ಕೊಂಡು ಚೆನ್ನಾಗಿ ಇದು ಮಾಡಿ, ಫಸ್ಟ್ ಕೈಯಿಂದ ಹಿಂಗೆ ಉಜ್ಜಿಬಿಟ್ಟು ಹೇ ದಿವ್ಯ ಶಕ್ತಿ ನನ್ನ ಕೈಯಿಂದ ಬಹೋ 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 ಅಂದ್ಬಿಟ್ಟು ಆಮೇಲೆ ನೀವು ಹಿಂಗೆ ಇಡಬೇಕು. ಹಾರ್ಟ್ ಚಕ್ರ ಹತ್ರ ಇಟ್ಬಿಟ್ಟು, ನನ್ನ ಹತ್ರ ದುಡ್ಡು ತುಂಬ ಜಾಸ್ತಿ ಇದೆ, ಎಲ್ಲ ಕಡೆಯಿಂದನೂ ದುಡ್ಡೊಂದು ಸೋರ್ಸಸ್ ನನಗೆ ಹರಿದು ಬರ್ತಾ ಇದೆ, ನಾನು ತುಂಬ ರಿಚ್ ಆ ಥರನೇ ಅಂದ್ಕೊಳ್ಳಿ, ಆಯಿತಾ. ಐ ಆಮ್ ಸೋ ರಿಚ್ ಅಂತ. ಸೊ ಯಾವಾಗ ನೀವು ಪಾಸಿಟಿವ್ ಅಫರ್ಮೇಷನ್ಸ್ ಹೇಳ್ಕೊತಿರೋ, ಸೊ ನಿಮಗೆ ಗೊತ್ತಿಲ್ಲದೆ ನೀವು ಪಾಸಿಟಿವಿಟಿನ ಅಟ್ರ್ಯಾಕ್ಟ್ ಮಾಡ್ತಾ ಇರ್ತೀರ. ಸೊ ನಾನು ಯಾರಿಗೆ ಹೇಳ್ತಿರೋದು ಅಂದರೆ, ತುಂಬ ಜನ ಇವಾಗ ಮನಿದು ಇಶ್ಯೂಸ್ ತುಂಬ ಎಲ್ಲ ಕಡೆನೂ ಅಲ್ವಾ, ಮನಿ ಇದ್ರೆ ದುಡ್ಡಿದ್ರೇ ಎಲ್ಲ ಕೆಲಸ ಮಾಡೋಕ್ಕೂ ನಮಗೆ ಇದಾಗೋದು. ಸೊ ಈ ಥರದ್ದೆಲ್ಲ ಅಫರ್ಮೇಷನ್ಸ್ ಹಾಕೊಂಡಾಗ ನಿಮಗೆ ಗೊತ್ತಿಲ್ಲದೇನೆ ನಿಮಗೆ ದುಡ್ಡು ಸೇರ್ಕೊಳ್ತಾ ಹೋಗುತ್ತೆ, ಯೂನಿವರ್ಸಿಂದ ಅದು ಹೆಲ್ಪ್ ಆಗುತ್ತೆ ಆ ಥರ. ಸೊ ಆಯಿತಾ, ಇವಾಗ ಬನ್ನಿ ರಿಲೇಷನ್ಶಿಪ್ದು ಹೇಳ್ತೀನಿ ನಾನು, ಬನ್ನಿ. ಸೊ ಬನ್ನಿ ಫ್ರೆಂಡ್ಸ್, ಇವಾಗ ರಿಲೇಷನ್ಶಿಪ್ದು ಹೇಳ್ತಾ ಇದ್ದೀನಿ. ರಿಲೇಷನ್ಶಿಪ್ದು ಅಷ್ಟೇ, ಫಸ್ಟ್ ನಿಮ್ಮ ಎರಡು ಕೈನ ಉಜ್ಕೋಬೇಕಾಗತ್ತೆ, ಓಕೆನಾ. ಯಾಕೆ ಅಂದರೆ ಇದರಲ್ಲಿ ಒಂದು ಶಾಖ ಉತ್ಪನ್ನ ಆಗುತ್ತೆ, ಇದು ರೇಖಿ ಮೆಥಡ್ ಆಗಿರುತ್ತೆ ಫ್ರೆಂಡ್ಸ್. ಹೇ ದಿವ್ಯ ಶಕ್ತಿ ನನ್ನ ಕೈಯಿಂದ ಬಹೋ 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 ಅಂದ್ಬಿಟ್ಟು ಹಾರ್ಟ್ ಚಕ್ರ ಹತ್ರ ಹಿಂಗೆ ಇಟ್ಕೊಂಡು ನೀವು ಹೇಗೆ ಹೇಳ್ಕೋಬೇಕು ಅಂದರೆ, ನಾನು ಲವ್ ಮತ್ತು ರೆಸ್ಪೆಕ್ಟ್ನ ಅಟ್ರ್ಯಾಕ್ಟ್ ಮಾಡ್ತಾ ಇದ್ದೀನಿ ಅಂತ. ಸೊ ನಿಮಗೆ ಗೊತ್ತಾ, ಹಸ್ಬೆಂಡ್ ಆ್ಯಂಡ್ ವೈಫಲ್ಲಿ ಫಸ್ಟ್ ನಿಮಗೆ ಅವ್ರದ್ದು ರಿಲೇಷನ್ಶಿಪ್ಪು ಸ್ಟ್ರಾಂಗ್ ಆಗಿರಬೇಕು ಅಂದರೆ ಲವ್ ಮತ್ತು ರೆಸ್ಪೆಕ್ಟ್ ಇದ್ದಾಗ ಮಾತ್ರ ಸಾಧ್ಯ. ಬರೀ ಲವ್ ಇದ್ದು ರೆಸ್ಪೆಕ್ಟ್ ಇಲ್ಲ ಅಂದ್ರೂ ಅದು ಸಾಧ್ಯನೇ ಆಗಲ್ಲ, ಆಯಿತಾ. ಸೊ ಪ್ರತಿಯೊಬ್ಬರು ಇವಾಗ ಅವ್ರು ಹೇಳೋ ಮಾತು ಇವ್ರು ಕೇಳಬೇಕು, ಇವ್ರು ಹೇಳೋ ಮಾತು ಅವ್ರು ಕೇಳಬೇಕು. ಅಂದರೆ ಗಂಡ ಹೇಳಿದ ಮಾತು ಹೆಂಡತಿ ಕೇಳಬೇಕು, ಹೆಂಡತಿ ಹೇಳಿದ ಮಾತು ಗಂಡ ಕೇಳಬೇಕು, ಆ ಥರ. ಈವನ್ ಹುಡುಗಿದು ಹೇಳ್ತೀನಿ, ಗರ್ಲ್ ಫ್ರೆಂಡ್ ಹೇಳಿರೋ ಮಾತು ಹುಡುಗ ಕೇಳಬೇಕು, ಹುಡುಗ ಹೇಳಿರೋ ಮಾತು ಹುಡುಗಿ ಕೇಳಬೇಕು, ಆ ಥರ. ಅವಾಗಲೇ ರಿಲೇಷನ್ಶಿಪ್ಪು ಸ್ಟ್ರಾಂಗ್ ಆಗೋದಕ್ಕೆ ಸಾಧ್ಯ. ಸೊ ಅದಕ್ಕೋಸ್ಕರ ಲವ್ ಮತ್ತು ರೆಸ್ಪೆಕ್ಟು ಎರಡೂ ಈಕ್ವಲ್ ಇದರಲ್ಲಿ ಇರಬೇಕಾಗತ್ತೆ. ಸೊ ಅದಕ್ಕೇ ನಾನು ಲವ್ ಮತ್ತು ರೆಸ್ಪೆಕ್ಟ್ನ ಈಕ್ವಲಿ ನಾನು ಅಟ್ರ್ಯಾಕ್ಟ್ ಮಾಡ್ತಾ ಇದ್ದೀನಿ ಅಂತ ಫಸ್ಟ್ನೇ ಅಫರ್ಮೇಷನಲ್ಲಿ ನೀವು ಹೇಳ್ಕೋಬೇಕಾಗುತ್ತೆ, ಆಯಿತಾ. ಸೊ ಸೆಕೆಂಡ್ನೇದೇನು ಅಂದರೆ ಐ ಲವ್ ಯು ಅಂತ, ಅಂದರೆ ನಾನು ನಿನ್ನನ್ನು ತುಂಬ ಪ್ರೀತಿಸ್ತಾ ಇದ್ದೀನಿ ಅಂತ. ಸೊ ಅದನ್ನು ಹೇಳ್ಕೋಬೇಕು. ಯಾವಾಗ ನೀವು ಐ ಲವ್ ಯು ಅಂತಿರೋ ಆವಾಗ ನಿಮಗೆ ತುಂಬಾ ಅದು ಅಟ್ರಾಕ್ಷನ್ ಬರುತ್ತೆ. ಸೊ ಆ ಥರ. ಸೊ ಅದೊಂದಾಯ್ತಾ. ಮತ್ತು ತುಂಬಾ ಇದು ಒಂದು ನಿಮಿಷ ಇದೆ ಹೇಳ್ತೀನಿ. ಸೊ ಮತ್ತೆ ಇನ್ನೊಂದು ಅಫರ್ಮೇಷನ್ ಏನು ಅಂದರೆ, ನಾನು ತುಂಬ ಪ್ರೀತಿ ಕೊಡ್ತಾ ಇದ್ದೀನಿ ಮತ್ತು ಅವರಿಂದ ಪ್ರೀತಿ ತಗೋತಾ ಇದ್ದೀನಿ ಅಂತ. ಸೊ ಇದು ಒಂದು ಅಫರ್ಮೇಷನ್ ಆಗಿರುತ್ತೆ. ಯಾಕೆ ಅಂದರೆ ನಮ್ಮ ಅವರದು ಸುತ್ತ ಏನೋ ಒಂದು ರಿಫ್ಲೆಕ್ಟ್ ಮಾಡುತ್ತಲ್ಲ, ಸೊ ಅದು ನಾವು ಯಾವಾಗ ಈ ಥರ ಪಾಸಿಟಿವ್ ಅಫರ್ಮೇಷನ್ಸ್ನ ಹೇಳ್ಕೊತೀವೋ ಅವಾಗಲೇ ಅದು ರಿಫ್ಲೆಕ್ಟ್ ಆಗೋದು, ಆಯಿತಾ. ಅಂದರೆ ಬ್ಲಾಕೇಜಸ್ನ, ಹಾರ್ಟ್ ಬ್ಲಾಕೇಜಸ್ನ ಕರೆಕ್ಟ್ ಮಾಡುತ್ತೆ. ಸೊ ಅದಕ್ಕೇ ನೋಡಿ, ಗ್ರೀನ್ ತಾರಾ ಮಂತ್ರ ಅಂತ ಇದೆಯಲ್ಲ, ಗ್ರೀನ್ ತಾರಾ ಮಂತ್ರ ಯಾವುದಕ್ಕೆ ನಾವು ಯೂಸ್ ಮಾಡ್ತೀವಿ ಅಂದರೆ ಫ್ರೆಂಡ್ಸ್, ಮನಿ ಇಶ್ಯೂಸ್ಗೂ ಆಗುತ್ತೆ, ಆಯಿತಾ. ಮನಿ ಅಂದರೆ ಮನಿ ಬ್ಲಾಕೇಜಸ್, ಅದಕ್ಕೇ ಹಾರ್ಟ್ದೇ ಹೇಳ್ತಾ ಇರೋದು. ಮನಿ ಬ್ಲಾಕೇಜಸ್ನ ಸರಿ ಮಾಡುತ್ತೆ, ಪ್ಲಸ್ ನಿಮ್ಮದು ಸಕ್ಸಸ್ ಕೊಡುತ್ತೆ, ಪ್ಲಸ್ ನಿಮ್ಮದು ರಿಲೇಷನ್ಶಿಪ್ನ ಸ್ಟ್ರಾಂಗ್ ಮಾಡುತ್ತೆ, ಇನ್ಸ್ಟೆಂಟ್ ವಿಷಸ್ನ ಫುಲ್ಫಿಲ್ ಮಾಡುತ್ತೆ. ಯಾವುದು? ಗ್ರೀನ್ ತಾರಾ ಮಂತ್ರ, ಆಯಿತಾ. ಸೊ ಗ್ರೀನ್ ತಾರಾ ಮಂತ್ರ ಅದು ಲಾಸ್ಟಲ್ಲಿ ಹೇಳ್ತೀನಿ ನಾನು, ಸ್ವಿಚ್ ವರ್ಡ್ ಇದೆ, ಅದು ಕೊಡ್ತೀನಿ ನಾನು ನಿಮಗೆ. ಸೊ ಫಸ್ಟ್ ಹೇಳ್ತಾ ಇದ್ದೀನಿ. ಸೊ ಫಸ್ಟ್ ಏನು ಅಂದರೆ, ನೀವು ಹೇಗೆ ಹೇಳ್ಕೋಬೇಕು ಅಂದರೆ, ಹೇಳದ್ನಲ್ಲ ಫಸ್ಟ್ ನೀವು ಲವ್ ಮತ್ತು ರೆಸ್ಪೆಕ್ಟ್ನ ಅಟ್ರ್ಯಾಕ್ಟ್ ಮಾಡ್ತಾ ಇದ್ದೀನಿ ಅಂತ, ಮತ್ತು ನಾನು ಜಾಸ್ತಿ ಪ್ರೀತಿ ಕೊಡ್ತಾ ಇದ್ದೀನಿ ಮತ್ತು ಅವರಿಂದ ಜಾಸ್ತಿ ಪ್ರೀತಿ ತಗೋತಾ ಇದ್ದೀನಿ ಅಂತ. ಸೊ ಎರಡನೇ ಅಫರ್ಮೇಷನ್ ಅದಾಗಿರುತ್ತೆ. ಸೊ ಮೂರನೇದೇನು ಅಂದರೆ,
ಐ ಲವ್ ಯು ಅಂತ, ನಾನು ನಿನ್ನ ತುಂಬ ಪ್ರೀತಿಸ್ತಾ ಇದ್ದೀನಿ ಅಂತ, ಆಯಿತಾ. ಸೊ ಅದನ್ನು ಯಾವಾಗಲೂ ಹೇಳ್ಕೊಳ್ಳಿ. ಯಾವಾಗ ನೀವು ಅದು ಹೇಳ್ತಿರೋ ಆವಾಗಲೇ ಇಬ್ಬರ ಮಧ್ಯೆ ಅಂಡರ್ಸ್ಟ್ಯಾಂಡಿಂಗು ಚೆನ್ನಾಗಿರುತ್ತೆ, ಪ್ಲಸ್ ನಿಮ್ಮದು ರಿಲೇಷನ್ಶಿಪ್ ಕೂಡ ಸ್ಟ್ರಾಂಗ್ ಆಗಿರುತ್ತೆ. ಸೊ ಓಕೆ, ಬನ್ನಿ. ಸೊ ಇದು ಮೂರಕ್ಕೂ ಸಂಬಂಧಪಟ್ಟಿರಂಗೆ ಒಂದು ಶಾರ್ಟ್ ಫಾರ್ಮ್ ಆಗಿ ಒಂದು ಹೇಳ್ಕೊಡ್ತೀನಿ. ಐ ಆಮ್ ಹೆಲ್ದಿ ಅಂತ ಹೇಳ್ಕೊಳ್ಳಿ, ಐ ಆಮ್ ಲವ್ಡ್ ಅಂತ ಹೇಳ್ಕೊಳ್ಳಿ, ಐ ಆಮ್ ಅಬಂಡೆಂಟ್ ಅಂತ ಹೇಳ್ಕೊಳ್ಳಿ, ಆಯ್ತಾ. ಸೊ ಮೂರಕ್ಕೂ ಯಾವುದ್ಯಾವುದಕ್ಕೆ, ಹೆಲ್ತ್ ಇಶ್ಯೂಸ್ಗೆ, ಮತ್ತು ಮನಿ ಇಶ್ಯೂಸ್ಗೆ, ಮತ್ತು ರಿಲೇಷನ್ಶಿಪ್ ಇಶ್ಯೂಸ್ಗೆ. ಸೊ ಈ 3 ಅಫರ್ಮೇಷನ್ನ ನೀವು ಡೈಲಿ ಬರ್ಕೊಳ್ತಾ ಹೋಗ್ಬೋದು. ಈ 3 ಸಾಕಾಗುತ್ತೆ. ಇಲ್ಲ ನೀವು ಪರ್ಟಿಕ್ಯುಲರ್ ಆಗಿ ರಿಲೇಷನ್ಶಿಪ್ ಬಗ್ಗೆನೇ ಫೋಕಸ್ ಮಾಡ್ತಿದ್ದೀರಾ ಅಂದರೆ, ನಾನು ಹೇಳಿದ್ನಲ್ಲ 3 ಅಫರ್ಮೇಷನ್ಸ್ ಕೊಟ್ಟನಲ್ಲ, ಸೊ ಅದನ್ನ ಬರ್ಕೊಳ್ಳಿ. ನಾನು ಆಲ್ರೆಡಿ ಹೇಳ್ಬಿಟ್ಟಿದ್ದೀನಿ, ಬೇಕಾದ್ರೆ ಚೆಕ್ ಮಾಡಿ ಬರ್ಕೊಳ್ಳಿ. ಮತ್ತೆ ಇದ್ರದ್ದು ಹೆಲ್ತ್ದು ಹೇಳಿದ್ನಲ್ಲ, ಸೊ ಅದ್ರದ್ದು ಬರ್ಕೊಳ್ಳಿ. ಇಲ್ಲ ನಮಗೆ 3 ಈ ಥರ ಕೊಟ್ಬಿಡಿ, ಸಿಂಪಲ್ ಆಗಿ ನಾವು ಬರ್ಕೊಂಡ್ಬಿಡ್ತೀವಿ ಅಂದರೆ ಈ ಥರ ಮಾಡಿ. ಐ ಆಮ್ ಹೆಲ್ದಿ, ಐ ಆಮ್ ಲವ್ಡ್, ಮತ್ತೆ ಐ ಆಮ್ ಹೆಲ್ದಿ, ಐ ಆಮ್ ಲವ್ಡ್, ಐ ಆಮ್ ಅಬಂಡೆಂಟ್ ಅಂತ. ಸೊ ಈ 3 ಅಫರ್ಮೇಷನ್ಸ್ನ ಡೈಲಿ ಬರೆದ್ರೆ ನಿಮಗೆ ಹೆಲ್ತ್ ಇಶ್ಯೂಸು ಬರಲ್ಲ, ಮತ್ತು ಮನಿ ಅಬಂಡೆನ್ಸ್ ಜಾಸ್ತಿ ಆಗುತ್ತೆ, ಪ್ಲಸ್ ರಿಲೇಷನ್ಶಿಪ್ ಕೂಡ ಸ್ಟ್ರಾಂಗ್ ಆಗಿರುತ್ತೆ. ಸೊ ಈ ಥರ 3 ಅಫರ್ಮೇಷನ್ಸ್ನ ಒಂದು ನೋಟ್ಬುಕ್ ತೊಗೊಂಡು ಬರ್ಕೋಬೋದು, ಇಲ್ಲಾಂದರೆ ಹಾಗೆ ಹೇಳ್ಕೊಬೋದು. ಒಂದು 21 ಟೈಮ್ಸ್ ಹೇಳ್ಕೊಳ್ಳಿ. ಸೊ ಬನ್ನಿ, ಇವಾಗ ನಾನು ಹೆಲ್ತ್ ಇಶ್ಯೂಸ್ದು ಸರಿ ಮಾಡೋದಕ್ಕೆ ಒಂದು ಅಶ್ವಿನಾ ಅಂತ ಒಂದು ಮಂತ್ರ ಇದೆ ಫ್ರೆಂಡ್ಸ್. ಸಿಕ್ಕಾಬಟ್ಟೆ ಅದು ಎನರ್ಜೆಟಿಕ್ ಆಗಿರುವಂಥ ಮಂತ್ರ, ಆಯಿತಾ. ಸೊ ಎಲ್ಲರೂ ಕೇಳ್ತಾ ಇರ್ತೀರಲ್ಲ, ಹೆಲ್ತ್ದು ಮಂತ್ರ ಯಾವ್ದಾರ ಇದ್ರೆ ಹೇಳಿ ಅಂತ. ಸೊ ಹೆಲ್ತ್ ಮಂತ್ರ ಯಾವುದಕ್ಕೆ ನಿಮಗೆ ಯೂಸ್ ಮಾಡ್ಬೋದು ಗೊತ್ತಾ? ಇವನ್ ನಿಮಗೆ ಥೈರಾಯ್ಡ್ ಇಶ್ಯೂಸ್ ಇದ್ರೂ ಯೂಸ್ ಮಾಡ್ಬೋದು, ಮತ್ತು ಯಾವಾಗ ನೋಡಿದ್ರು ಸುಸ್ತಾಗ್ತಾ ಇರುತ್ತೆ ನೋಡಿ, ಕೈ ಕಾಲೆಲ್ಲ ನೋವ್ತಾ ಇರುತ್ತೆ. ಸೊ ಅಂಥ ಟೈಮಲ್ಲೂ ನೀವು ಜಸ್ಟ್ ಅಶ್ವಿನಾ 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 ಅಂತ ಚಾಂಟ್ ಮಾಡೋದ್ರಿಂದ ನಿಮ್ಮದು ಕೈ ಕಾಲು ನೋವೆಲ್ಲ ರಿಲ್ಯಾಕ್ಸ್ ಆಗ್ತಾ ಬರುತ್ತೆ. ಅಶ್ವಿನಾ ಅಂದರೆ ಏನು ಅಂದರೆ ಒಂದು ದೇವತೆದು ಹೆಸರು ಅದು, ಆಯಿತಾ. ಅಶ್ವಿನಾ ದೇವರು ಅದು ಯಾವ ದೇವರು ಅಂದರೆ, ಇದು ದೇವತೆಗಳಲ್ಲಿ ಏನು ಅಂದರೆ ಕಾಯಿಲೆ ಸಂಬಂಧಪಟ್ಟಿರಂಗೆ ವಾಸಿ ಮಾಡುವಂತಹ ದೇವ್ರು ಯಾವುದಪ್ಪ ಅಂದರೆ ಅಶ್ವಿನಾ ದೇವರು ಅಂತ ಬರುತ್ತೆ. ಸೊ ಅದರ ಬಗ್ಗೆ ನಾನು ಹೇಳ್ತಾ ಇರೋದು. ಅಶ್ವಿನಾ 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 ಅಂತ ಯಾವಾಗ ಹೇಳ್ಕೊತಿರೋ, ಸೊ ಅದು ನಿಮ್ಮದು ಹೀಲ್ ಮಾಡ್ತಾ ಬರುತ್ತೆ, ಆಯಿತಾ. ಸೊ ಅದನ್ನು ಹೇಳ್ಕೊಳ್ಳಿ. ಮತ್ತು ಮನಿದು ಮತ್ತು ಲವ್ದು ಹೇಳಿದ್ನಲ್ಲ, ಅಂದರೆ ರಿಲೇಷನ್ಶಿಪ್ದು ನಿಮಗೆ ಸರಿ ಹೋಗಬೇಕು ಅಂದರೆ ಮನಿ ಮತ್ತು ಸಕ್ಸಸ್ಸು ಪ್ಲಸ್ ರಿಲೇಷನ್ಶಿಪ್ಪು 3 ನಿಮಗೆ ಚೆನ್ನಾಗಿ ಸಿಗಬೇಕು ಅಂದರೆ ಗ್ರೀನ್ ತಾರಾ ಮಂತ್ರನ ಚಾಂಟ್ ಮಾಡಿ. ಸೊ ಅದೇ ಹೇಗಿದೆ ಅಂತ ಹೇಳ್ತೀನಿ ಬನ್ನಿ. ಸೊ ಹೇಳ, ಗ್ರೀನ್ ತಾರಾ ಮಂತ್ರ ಯಾವ ಥರ ಇರುತ್ತೆ ಅಂದರೆ ಫ್ರೆಂಡ್ಸ್, ಓಂ ತಾರೆ ತೂ ತಾರೆ ತೂರೆ ಸೋಹ ಅಂತ, ಆಯಿತಾ. ಓಂ ತಾರೆ ತೂ ತಾರೆ ತೂರೆ ಸೋಹ ಅಂತ. ಸೊ ಇದನ್ನ ಒಂದು 108 ಸಲ ನೀವು ಚಾಂಟ್ ಮಾಡ್ಕೋಬೇಕಾಗುತ್ತೆ. ಅದೇನು ಗೊತ್ತಾ, ಇನ್ಸ್ಟೆಂಟಾಗಿ ನಿಮಗೆ ಒಂದು ರಿಲ್ಯಾಕ್ಸೇಷನ್ಗೆ ಬರ್ತೀರಾ. ಅಂದರೆ ಫಿಯರ್ ಆಗಿರ್ಬೋದು, ಭಯ ಆಗಿರ್ಬೋದು, ಏನಾರ ಒಂದು ನೀವು ಮ್ಯಾನಿಫೆಸ್ಟೇಷನ್ ಮಾಡ್ತಾ ಇರ್ಬೇಕಾದ್ರೆ ಅಡ್ಡಿ ಆತಂಕ ಅಂತಾರಲ್ಲ, ಅಂದರೆ ನಿಮಗೆ ಭಯ ಆಗ್ತಾ ಇರುತ್ತೆ ಒಳಗಿಂದ, ಆಗುತ್ತೋ ಇಲ್ವೋ ಅಂತ. ಸೊ ಜಸ್ಟ್ ಒಂದು 5 ಮಿನಿಟ್ಸ್ ಈ ಥರ ಚಾಂಟ್ ಮಾಡ್ಕೊಳ್ಳಿ, ಇಲ್ಲ ಒಂದು 108 ಸಲ ಹೇಳ್ಕೊಬೋದು. ಸೊ ಅದು ಹೇಳ್ಕೊಂಡ ತಕ್ಷಣ ನಿಮಗೆ ಅದು ತುಂಬ ಚೆನ್ನಾಗಿ ಅದು ರಿಸಲ್ಟ್ ಕೊಡುತ್ತೆ. ಸೊ ಒಂದ್ಸಲ ಟ್ರೈ ಮಾಡಿ ನೋಡಿ, ಬೇಕಾದ್ರೆ ಅದು ಕ್ಲಿಕ್ ಆಗುತ್ತೆ ಇದು, ಆಯಿತಾ. ಸೊ ಆ ಥರ ಮಾಡಿ. ಸೊ ಅದು ತೋರಿಸ್ತೀನಿ ಹೇಗಿದೆ ಅಂತ ಮಂತ್ರ ಬಂದಿದೆ. ಸೊ ನೋಡಿ ಫ್ರೆಂಡ್ಸ್, ಓಂ ತಾರೆ ತೂ ತಾರೆ ತೂರೆ ಸೋಹ ಅಂತ, ಆಯಿತಾ. ಓಂ ತಾರೆ ತೂ ತಾರೆ ತೂರೆ ಸೋಹ, ಓಂ ತಾರೆ ತೂ ತಾರೆ ತೂರೆ ಸೋಹ, ಈ ಥರನೇ ಹೇಳಬೇಕು. 108 ಸಲ ಚಾಂಟ್ ಮಾಡ್ಕೋಬೋದು ನೀವು. ಸೊ ಇದು ಮನಿದಕ್ಕೂ ಆಗುತ್ತೆ, ಅಂದರೆ ದುಡ್ಡು ಕಾಸ್ಗೂ ನೀವು ಕೇಳ್ಕೊಬೋದು, ಸಕ್ಸಸ್ ಸಿಗೋದಕ್ಕೂ ಕೇಳ್ಕೊಬೋದು, ಭಯ ದೂರ ಹೋಗ್ಸೋಕ್ಕೂ ಕೇಳ್ಕೊಬೋದು, ರಿಲೇಷನ್ಶಿಪ್ ಸ್ಟ್ರಾಂಗ್ ಆಗೋದಕ್ಕೂ ಮಾಡ್ಕೋಬೋದು, ಪ್ರೀತಿ ಬಗ್ಗೆ ಲವ್ ಬಗ್ಗೆನೂ ಕೇಳ್ಕೊಬೋದು, ಆ ಥರ. ಸೊ ನೋಡಿರಲ್ಲ ಫ್ರೆಂಡ್ಸ್, ಇವತ್ತಿನ ವ್ಲಾಗ್ನಲ್ಲಿ ನಾನು ಮನಿದು ಹೇಳಿದ್ದೀನಿ, ಮನಿದು ಮತ್ತು ಹೆಲ್ತ್ದು ಬಗ್ಗೆ ಹೇಳಿದ್ದೀನಿ, ಮತ್ತು ರಿಲೇಷನ್ಶಿಪ್ದು ಯಾವ ರೀತಿ ಅಫರ್ಮೇಷನ್ಸ್ನ ನಾವು ಬರ್ಕೋಬೇಕು ಅಂತ ನಾನು ಈ ವ್ಲಾಗಲ್ಲಿ ಹೇಳಿದ್ದೀನಿ. ಸೊ ವಿಡಿಯೋ ಇಷ್ಟ ಆದರೆ ಹಾಗೆ ಹೋಗ್ಬಿಡಿ, ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಮತ್ತು ಕಮೆಂಟ್ ಮಾಡಿ ನೋಡಿ, ಮತ್ತು ಹೈಪ್ ಆಪ್ಷನ್ ಇದ್ದರೆ ಹೈಪ್ ಕೂಡ ಮಾಡಿ. ಸೊ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಥ್ಯಾಂಕ್ ಯು ಸೋ ಮಚ್. ಆಮೇಲೆ ಈ ಥರ ಬರ್ಕೊಳ್ಳಿ ಫ್ರೆಂಡ್ಸ್, ಯಾವಾಗಲೂ 1176 ಏನು ಗೊತ್ತಾ ಮ್ಯಾನಿಫೆಸ್ಟೇಷನ್ ನಂಬರು. ಮತ್ತು ನಾನು ಹೇಳಿದ್ನಲ್ಲ 8 ಅನ್ನೋದು ಶುಕ್ರದ ಒಂದು ಮೌಂಟು, ವೀನಸ್ ಮೌಂಟಲ್ಲೂ ಬರ್ಕೊಳ್ಳಿ. ಗ್ರೀನ್ ಕಲರ್ ಅಲ್ಲಾರ ಬರ್ಕೊಳ್ಳಿ, ಇಲ್ಲ ಬ್ಲೂ ಕಲರ್ ಯೂಸ್ ಮಾಡ್ಬೋದು. ಸೊ 2ರಲ್ಲಿ ಇಲ್ಲಿ ಬ್ಲೂ ಕಲರ್ ಯೂಸ್ ಮಾಡಿ, ಬ್ಲೂ ತುಂಬ ಒಳ್ಳೆಯದು. ಸೊ ಡೈಲಿ ಈ ಥರ ಬರ್ಕೊಳ್ಳಿ. ಸೊ ಇದೇನು ಗೊತ್ತಾ, ನೀವು ಒಂದೊಂದ್ಸಲ ನೀವೇನಾರ ನಿಮ್ಮ ಮನಸ್ಸಲ್ಲಿ ಅಂದ್ಕೊಂಡಿರ್ತೀರ ಅಂದ್ಕೊಳ್ಳಿ, ಏನೋ ಒಂದು ಮ್ಯಾನಿಫೆಸ್ಟೇಷನ್ ಮಾಡ್ತಾ ಇರ್ತೀರಾ, ನಿಮಗೆ ಎಲ್ಲ ಟೈಮು 24 hours ನಿಮಗೆ ಅದ್ರ ಬಗ್ಗೆನೇ ಫೋಕಸ್ ಮಾಡೋಕ್ಕಾಗಲ್ಲ. ಬಿಕಾಸ್ ನಿಮಗೆ ಮನೆ ಕೆಲಸಗಳು ಮಾಡಿಕೊಂಡು ಬೇರೆ ಬೇರೆ ಕೆಲಸನೂ ಇರುತ್ತಲ್ವ. ಸೊ ಅದಕ್ಕೋಸ್ಕರ 1176 ಈ ನಾಡಿ ಇದ್ರಲ್ಲಿ ಬರ್ಕೊಂಡ್ರೇನು ಅಂದರೆ ನಮ್ಮ ವಿಶ್ನ ಅದು ಫುಲ್ಫಿಲ್ ಮಾಡ್ತಾ ಇರುತ್ತೆ, ಅದು ಹೇಳ್ಕೊತಾ ಇರುತ್ತೆ. ಸೊ ಅದಕ್ಕೇನೆ ನೀರು ಚೆನ್ನಾಗಿ ಕುಡಿತಾ ಇರ್ಬೇಕು ನೀವು, ಆಯಿತಾ. ಸೊ ಈ ಥರ ಏನೇ ಒಂದು ನೀವು ಸ್ವಿಚ್ ವರ್ಡ್ಸ್ ಬರೆಯೋದಾಗಿರ್ಬೋದು, ಸ್ವಿಚ್ ಕೋಡ್ಸ್ದಾಗಿರ್ಬೋದು, ಏನೇ ಒಂದು ಮಾಡಿದ್ರೂ ಚೆನ್ನಾಗಿ ನೀರು ಕುಡಿತಾ ಇರಬೇಕು. ಸೊ ಅದನ್ನು ಮಾಡ್ಕೊಳ್ಳಿ, ಇಲ್ಲಾಂದರೆ ಏನು ಗೊತ್ತಾ ಡಿಹೈಡ್ರೇಷನ್ ಥರ ಆಗುತ್ತೆ.
ಸೊ ನೀರು ಚೆನ್ನಾಗಿ ಕುಡಿಬೇಕು. ಸೊ ಅದೆಲ್ಲ ಏನು ಗೊತ್ತಾ, ಅದ್ರ ಕೆಲಸ ಅದು ಮಾಡ್ತಾ ಇರುತ್ತೆ. ಸೊ ಟ್ರಸ್ಟಿಂದ ಮಾಡಿ, ಸೊ ಎಲ್ಲರಿಗೂ ಆಗುತ್ತೆ, ಆಯಿತಾ? ಸೊ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ಕಮೆಂಟ್ ಮಾಡಿ. ಸೊ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಥ್ಯಾಂಕ್ ಯು ಸೋ ಮಚ್.